ನಿನ್ನೆ ಖುಷಿ ಇವತ್ತಿನ ನೋವು ಯಾವುದು ಪರ್ಮನೆಂಟ್ ಅಲ್ಲ. ಯಾವ ವ್ಯಕ್ತಿ ನಿಮ್ಮ ಜೊತೆಗಿದ್ಕೊಂಡು ಮೋಸ ಮಾಡ್ತಾ ಇದ್ರೋ, ಯಾರಿಗೆ ಯೋಗ್ಯತೆ ಇರಲ್ವಲ್ಲ ಆ ವ್ಯಕ್ತಿಗಳು ಮಧ್ಯದಲ್ಲಿ ಮೋಸ ಮಾಡಿಬಿಟ್ಟು ಡಿಸ್ಕನೆಕ್ಟ್ ಆಗ್ತಾರೆ. ಮನುಷ್ಯ ಆದವನು ಮೋಸ ಹೋದ್ಮೇಲೆ ಸಮಾಧಾನ ಮಾಡ್ಕೊಳ್ಳೋದನ್ನು ಕಲಿಬೇಕಾಗತ್ತೆ. ಸಪೋಸ್ ಕಲ್ತಿಲ್ಲ ಅಂತ ಹೇಳಿದ್ರೆ ಜೀವನ ಪೂರ್ತಿ ನಾವು ಕಣ್ಣೀರು ಹಾಕಬೇಕಾಗತ್ತೆ. ಡಿಪ್ರೆಷನ್ನಿಂದ ಆಚೆ ಬರೋಕ್ಕೆ ಆಗಲ್ಲ, ತುಂಬ ಕಷ್ಟ ಅನ್ನಿಸ್ತಾ ಇರತ್ತೆ. ಸೊ ಸಮಾಧಾನ ಹೇಗೆ ಮಾಡ್ಕೊಳ್ಳೋದು, ಏನು ಫಾಲೋ ಮಾಡಬೇಕಾಗತ್ತೆ, ಅದು ಯಾವ ವಿಚಾರಕ್ಕೆ ಸಮಾಧಾನ ಮಾಡ್ಕೊಬೇಕು. ಸೊ ಇದನ್ನು ನಿಮ್ಮ ಮೈಂಡಲ್ಲಿ ಕನ್ಫ್ಯೂಷನ್ ಇದ್ದರೆ ಇವತ್ತು 3 ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಸುಮಾರು ನಿಮಗೆ ಟಿಪ್ಸ್ ರಿಲೇಟೆಡ್ ಆ್ಯಂಡ್ ಮೋಟಿವೇಶನ್ ಸಿಗುವಂಥ ವಿಡಿಯೋಗಳು ಸಿಗುತ್ತೆ. ಫಸ್ಟ್ ಒಂದು ಪಾಯಿಂಟ್ ಬಗ್ಗೆ ಥಿಂಕ್ ಮಾಡೋಣ, ಯೋಚನೆ ಮಾಡೋಣ ಆ್ಯಂಡ್ ಶೇರ್ ಮಾಡ್ತಾ ಇದ್ದೀನಿ. ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಮನಸ್ಸಿಂದ ದೂರ ಆಗಿದ್ದಾರೆ ಅಂಥೇಳಿ ನಿಮ್ಮಲ್ಲಿ ಆ ಒಂದು ಯೋಚನೆ ಬರಬೇಕಾಗತ್ತೆ. ಇದನ್ನ ಯೋಚನೆ ಮಾಡಬೇಕು. ಯಾರಿಗೆ ಯೋಗ್ಯತೆ ಇರುತ್ತಲ್ಲ ಆ ವ್ಯಕ್ತಿಗಳು ಲೈಫ್ ಟೈಮ್ ಇರ್ತಾರೆ, ಲೈಫ್ ಟೈಮ್ ಕ್ಯಾರಿ ಆಗ್ತಾರೆ. ಯಾರಿಗೆ ಯೋಗ್ಯತೆ ಇರಲ್ವಲ್ಲ ಆ ವ್ಯಕ್ತಿಗಳು ಮಧ್ಯದಲ್ಲಿ ಮೋಸ ಮಾಡಿಬಿಟ್ಟು ಡಿಸ್ಕನೆಕ್ಟ್ ಆಗ್ತಾರೆ. ಇದನ್ನು ನೀವು ಖುಷಿ ಫೀಲ್ ಮಾಡಬೇಕು. ಈ ಥರದೊಂದು ಯೋಚನೆ ಬಂದವಾಗ ನಿಮ್ಮಲ್ಲಿ ನೆಗೆಟಿವ್ ಇರ್ತಕ್ಕಂಥ ಮೋಡ್ ಪಾಸಿಟಿವ್ ಕನ್ವರ್ಟ್ ಆಗುತ್ತೆ. ನಿಮ್ಮ ಮೈಂಡಲ್ಲಿ ಇರ್ತಕ್ಕಂಥ ಆಲೋಚನೆ ಆವಾಗ ಎಲ್ಲೋ ಒಂದು ಕಡೆ ತುಂಬ ಅಳ್ತಾ ಇರೋದು, ತುಂಬ ಮನಸ್ಸಿಗೆ ಬೇಜಾರಾಗ್ತಿರೋದು ಕಡಿಮೆ ಆಗ್ತಾ ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್, ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಾಗಿರೋದು ತಪ್ಪಿ ಹೋಯ್ತಲ್ಲ ಅಂತ ಖುಷಿ ಪಡಿ. ಯಾವ ವ್ಯಕ್ತಿ ನಿಮ್ಮ ಜೊತೆಗಿದ್ಕೊಂಡು ಮೋಸ ಮಾಡ್ತಾ ಇದ್ರೋ ಆ ವ್ಯಕ್ತಿ ಎಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಮೋಸ ಮಾಡೋದನ್ನು, ನಿಮ್ಮಿಂದ ಬಿಟ್ಟು ಹೋಗಿದ್ದಾರೆ ಅಂತ ಖುಷಿ ಪಡಿ. ಇಲ್ಲಾಂದರೆ ಜೀವನ ಪೂರ್ತಿ ನಿಮ್ಮನ್ನು ಗೊತ್ತಿಲ್ಲಂಗೆ ಯಾಮಾರಿಸಿ ನಿಮ್ಮ ಜೀವನ ನರಕ ಮಾಡಿಬಿಡ್ತಾ ಇದ್ರು. ಅಂಥ ವ್ಯಕ್ತಿಗಳಿಂದ ಸೇಫರ್ ಆಗೋದ್ವಿ ನಾವು. ಅವ್ರು ಮೋಸ ಮಾಡಿದ್ದು ಇಲ್ಲಿಗೇನೆ ತುಂಬ ಒಳ್ಳೇದಾಯಿತು ಅಂತ ಖುಷಿ ಪಡಿ. ಆವಾಗ ಮಾತ್ರ ನೀವು ಕಂಪ್ಲೀಟ್ ಡಿಪ್ರೆಷನಿಂದ, ಆ ಕಣ್ಣೀರಿಂದ ಆಚೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಥಿಂಕ್ ಮಾಡಿ ನೀವು ಅಲ್ವಾ ಇದು. ಯಾಕಂತ ಹೇಳಿದ್ರೆ ಮೋಸ ಮಾಡುವಂಥ ವ್ಯಕ್ತಿ ಗೊತ್ತಿಲ್ಲಂಗೆ ನಿಮಗೆ ಜೀವನ ಪೂರ್ತಿ ಮೋಸ ಮಾಡ್ಕೊಂಡೇ ಬಂದಿದ್ರೆ ಸಿಕ್ಕಾಪಟ್ಟೆ ಮೋಸ ಆಗಿರೋದು ಲೈಫಲ್ಲಿ. ಅಷ್ಟು ಮೋಸ ಆಗೋದು ಇವತ್ತೇ ಸ್ಟಾಪ್ ಆಗಿದೆ, ಅದನ್ನು ಖುಷಿ ಪಡಿ ನೀವು. ಆ್ಯಂಡ್ ಥರ್ಡ್ ಪಾಯಿಂಟಿಗೆ ಬರೋಣ. ಯಾವುದೂ ಶಾಶ್ವತ ಇಲ್ಲ ಇಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ರಿಯಾಲಿಟಿಗೆ ಬನ್ನಿ. ಏನಕ್ಕೆ ಅಂದರೆ ನೋಡಿ, ನಿನ್ನೆ ತುಂಬ ಇಷ್ಟ ಆಗುವಂಥ ಹುಡುಗ, ತುಂಬ ಇಷ್ಟಪಡ್ತಾ ಇದ್ದಂಥ ಹುಡುಗ ಅಥವಾ ಹುಡುಗಿ ಇವತ್ತಿಗೆ ಮೋಸ ಮಾಡಿದ್ದಾರೆ ನಿಮಗೆ. ಅಂದರೆ ನಿನ್ನೆ ಸಿಚುವೇಶನ್ನು ಪರ್ಮನೆಂಟ್ ಅಲ್ಲ, ಇವತ್ತಿನ ಸಿಚುವೇಶನ್ನು ಪರ್ಮನೆಂಟ್ ಅಲ್ಲ. ಇದರ್ಥ ಏನು? ನಿನ್ನೆ ಖುಷಿ ಇವತ್ತಿನ ನೋವು ಯಾವುದು ಪರ್ಮನೆಂಟ್ ಅಲ್ಲ. ಮೂವ್ ಆನ್ ಹೋಗ್ತಾ ಇರತ್ತೆ ಸುಮ್ಮನೆ. ಬಟ್ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ರಿಯಾಲಿಟಿ ತಂದ್ಕೊಳ್ಳಿ. ಇವತ್ತು ಕಷ್ಟ ಆಗ್ತದೆ, ಇವತ್ತು ನೋವು ಒದ್ದಾಡ್ತಿದ್ದೀವಿ, ಡಿಪ್ರೆಷನ್ನಲ್ಲಿದ್ದೀವಿ ಅಂತ ಹೇಳಿದ್ರೆ ಇದು ಭಾಳ ದಿನ ಉಳಿಯಲ್ಲ. ಇದನ್ನು ಬದಲಾವಣೆ ಮಾಡ್ಕೊಬೇಕು. ಆ್ಯಂಡ್ ಮೋಸ ಮಾಡಿ ಹೋಗುವಂಥ ವ್ಯಕ್ತಿಗಳು ಹೊರಟೋಗ್ತಾರೆ. ಆ ಒಂದು ರಿಯಾಲಿಟಿಗೆ ಬಂದು ಅದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಡಿಪ್ರೆಷನ್ಗೆ ಹೋಗಬೇಕಿತ್ತು, ಎಷ್ಟು ಕಣ್ಣೀರು ಹಾಕಬೇಕಿತ್ತು. ನಮ್ಮದು ಒಳ್ಳೆ ಪ್ರೀತಿ ಸಾರ್, ನಾವು ತುಂಬ ಒದ್ದಾಡ್ತಾ ಇದ್ದೀವಿ. 100% ಒಪ್ಕೊಳ್ಳೋಣ, ಒಳ್ಳೆ ಪ್ರೀತಿ ಒದ್ದಾಡ್ತಿದ್ದೀವಿ. ಚೆನ್ನಾಗಿದ್ದವಾಗ ಪ್ರೀತಿ ತುಂಬ ಖುಷಿಯಾಗಿ ಪಡ್ತಾ ಇದ್ರಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಒಂದು ರಿಯಾಲಿಟಿಗೆ ತಂದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಆವಾಗ ಮಾತ್ರ ನೀವು ಆ ನೆಗೆಟಿವ್ ಮೂಡಿಂದ ಆ್ಯಂಡ್ ಆ ಕಣ್ಣೀರಿಂದ, ಆ ಡಿಪ್ರೆಷನಿಂದ ಸರಿ ಮಾಡ್ಕೊಳ್ಳೋಕ್ಕೆ ಈ ಒಂದು ವಿಚಾರಗಳು ಏನು 3 ಪಾಯಿಂಟ್ಸನ್ನು ಶೇರ್ ಮಾಡ್ತೀನಿ ನಿಮಗೆ ರಿಪೇರಿ ಮಾಡ್ಕೊಳ್ಳೋಕ್ಕೆ, ಲೈಕ್ ಸೆಲ್ಫ್ ಸಮಾಧಾನ ಮಾಡ್ಕೊಳ್ಳೋಕ್ಕೆ, ಸೆಲ್ಫ್ ಮೋಟಿವೇಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ವಿಡಿಯೋ ಏನು ಮಾತಾಡಿದ್ದೀನಿ, ವಿಡಿಯೋ ಒಳಗಡೆ ಏನು ಟಾಪಿಕನ್ನು ಶೇರ್ ಮಾಡಿದ್ದೀನಿ, ಈ ಮನಸ್ಸಿಗೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇದೇ ಥರದ ಸುಮಾರು ವಿಡಿಯೋಗಳು ಸಿಗುತ್ತೆ ನಿಮಗೆ.